ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಆಲ್ರೆಡಿ ನೋಡಿರ್ತೀರಾ ಏನೋ ಎಸ್ನಾನ ಏನಿರ್ಬೋದು ಅಂತ. ಆ್ಯಕ್ಚುಲಿ ಅದು ನಮ್ಮ ಮನೇಲಿದ್ದಂತಹ ಹಳೆ ಕೇಜು. ಸೊ ಅದು ಯಾವ ಕೇಜು ಅಂತಂತಂದರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಒಂದು 8 ಕೇಜಸ್ನ ಇಟ್ಟಿದ್ದೆ ಅದ್ರ ಮೇಲೆ. ಸೊ ತುಂಬ ಹಳೆ ಕೇಜು. ನಾನು ಯೂಟ್ಯೂಬ್ ವಿಡಿಯೋಲು ಆ ಕೇಜ್ ಬಂದಿದೆ. ಫಸ್ಟ್ ವಿಡಿಯೋದಲ್ಲಿ ಅದೇ ಕೇಜಲ್ಲೇ ನಾನು ಕೂಡ ಬರ್ಡ್ಸ್ನ ಬ್ರೀಡ್ ಮಾಡಿ ಮೇಲ್ಗಡೆ 2 ಪಾರ್ಟಿಷನ್ ಇರ್ತಾಯಿತ್ತು. ಆ ಪಾರ್ಟಿಷನಲ್ಲಿ ಬರ್ಡ್ಸ್ಗಳು ಬ್ರೀಡ್ ಆಗೋ ಕೆಳಗಡೆ ಮರಿಗಳನ್ನ ಬಿಡ್ತಾ ಇದೆ. ಸೊ ಅದೇ ಕೇಜ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಬರ್ಡ್ಸ್ ಕೇಜ್ನ ಇಟ್ಟು ಬ್ರೀಡ್ ಮಾಡಿಸ್ತಾ ಇದ್ದೆ. ಸೊ ಇವಾಗ ಸ್ವಲ್ಪ ರೀಅರೇಂಜ್ ಮತ್ತು ರಿನೋವೇಷನ್ ಕೂಡ ಮಾಡಿದ್ದೀನಿ ನಮ್ಮ ಏವೇರಿನ. ಸೊ ವಿಡಿಯೋ ಕಂಪ್ಯೂಟರ್ ನೋಡಿ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ. ಜೊತೆಗೆ ನೋಡ್ತೀರಾ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಏವೇರಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ, ಮುಂಚೆ ಹೆಂಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ಈಗ ಕರ್ಕೊಂಡು ಹೋಗ್ತೀನಿ. ಓಕೆ ಗೈಸ್, ನೋಡ್ತಾ ಇದ್ದೀರಾ ಇದು ಸ್ಟ್ಯಾಂಡು ಮತ್ತು ಇದು ಬಾಕ್ಸ್ಗಳು ಕೆಲವೊಂದು ಖಾಲಿಯಾಗಿದೆ, ಕೆಲವೊಂದು ಜಾಸ್ತಿನೇ ಖಾಲಿಯಾಗಿದೆ. ಅವಾಗ ಹೋದ ಸರಿ ಇಲ್ಲಿವರೆಗೂ ಇತ್ತು. ನೋಡಿ ಇಷ್ಟೇ ಇರೋದು, ಫುಲ್ಲು ಖಾಲಿಯಾಗಿದೆ. ಅಲ್ಲೊಂದು 4 ಇರ್ಬೋದು, ಕೆಳಗಡೆ ಒಂದೊಂದು ಸ್ವಲ್ಪ ಇರ್ಬೋದು, ಮತ್ತು ಇಲ್ಲೊಂದಿದೆ. ಬಟ್ ಈ ಕೇಜು ಇನ್ನೂ ಕೂಡ ಯಾರು ಕೇಳಿಲ್ಲ. ಆ್ಯಕ್ಚುಲಿ ನಿಮಗೇನಾರ ಇಂಟ್ರೆಸ್ಟ್ ಇತ್ತು ಅಂತಂದರೆ ಯಾರ ತೊಗೊಳ್ಳಿ, ಆರಾಮಾಗಿ ಬ್ರೀಡ್ ಮಾಡಿಸ್ಕೊಬೋದು. ಒಳ್ಳೆ ಪ್ರೈಸ್ಗೆ ಕೊಡ್ತಾಯಿದ್ದೀನಿ ವಿತ್ ಫ್ರೀ ಬಾಕ್ಸಸ್ಸು, ಕ್ಯಾಲ್ಶಿಯಂ ಬ್ಲಾಕ್ಸು. ಆಮೇಲೆ ಕೆಲವೊಂದಕ್ಕೆ ಫ್ರೀ ಡೆಲಿವರಿ ಕೂಡ ಇರುತ್ತೆ. ಕೆಲವೊಂದು ಕಡೆ ಏನಂತಂದರೆ ಇದು ಸುಮ್ಮನೆ ಇಟ್ಟು ಇಲ್ಲಿ ತುಕ್ಕಿಡಿತಾ ಇರುತ್ತೆ. ಸೊ ಹಂಗಾಗಿ ಅದ್ರ ಬದಲು ಯಾರಿಗಾರ ಯೂಸ್ ಆಗುತ್ತೆ ಬರ್ಡ್ಸ್ಗಳು ಇರೋಕ್ಕೆ ಅಂತಂದರೆ ಕಮ್ಮಿ ರೇಟಿಗೆ ಕೊಡೋಕ್ಕೆ ಏನಿಲ್ಲ, ಕೊಡ್ತೀನಿ. ಯಾಕೆಂತಂದರೆ ನೋಡಿ ಇವಾಗ ಸುಮ್ಮನೆ ಇದೆ, ಈಗ ಹೊರಗಡೆ ಜಾಗ ಇಲ್ಲ. ಸೊ ಇವಾಗ ಸುಮ್ಮನೆ ಇದೆ, ಇಟ್ಟಿದ್ದೀನಿ. ಏನು ಬರ್ಡ್ಸ್ ಇಲ್ಲ, ಏನಿಲ್ಲ ಅದರಲ್ಲಿ. ಸೊ ನೀವು ಯಾರ ಒಂದು ಕಮ್ಮಿ ಬಜೆಟಲ್ಲಿ 4 ಪೇರ್ ಬರ್ಡ್ಸ್ಗಳನ್ನ ಬ್ರೀಡ್ ಮಾಡ್ಕೊಬೇಕು ಅಂತಂದರೆ ಆರಾಮಾಗಿ ನೀವು ಬ್ರೀಡ್ ಮಾಡಿಸ್ಕೊಬೋದು. ನೀವು ನೋಡಿ ಗೈಸ್, ಈ ಕೇಸ್ ತೊಗೊಂಡ್ರಿ ಅಂತಂದರೆ ಹಂಗೆ ಬ್ರೀಡಿಂಗ್ ಬಾಕ್ಸ್ಗಳು ಬೇಕಾದ್ರೆ ಕೊಡ್ತೀನಿ. ನೀವೇನಾರು ಕೇಳಿದ್ರೆ ನೋಡಿ, ಈ ಥರ ನೀವು ಬ್ರೀಡಿಂಗ್ ಬಾಕ್ಸ್ ಆಚೆ ಕಡೆಯಿಂದ ಕೊಟ್ಟರೆ ಒಳಗಡೆ ಬರ್ಡ್ಸು ಇರುತ್ತೆ, ಆಚೆ ಕಡೆ ಬ್ರೀಡು ಆಗುತ್ತೆ. ಸೊ ಈ ಕಡೆ 2 ಬಾಕ್ಸು, ಆ ಕಡೆ 2 ಬಾಕ್ಸು, ಆರಾಮಾಗಿ ನೀವು ಒಂದು ಕಡೆ ನೇತಕೊಂಬಿಟ್ರೆ 4 ಪೇರ್ ಬ್ರೀಡ್ ಮಾಡ್ಬೋದು ಇದರಲ್ಲಿ. ನೋಡಿ ಆ ಕಡೆ 2 ಬಾಕ್ಸು, ಮೇಲೊಂದು ಬಾಕ್ಸು, ಕೆಳಗಡೊಂದು ಬಾಕ್ಸು, ಮೇಲೊಂದು ಪೇರು, ಕೆಳಗಡೊಂದು ಪೇರು. ಈ ಕಡೆ ನೋಡಿ ಇವಾಗ ಹಾಕಿದ್ದೀನಿ ಆಲ್ರೆಡಿ, ಮೇಲೊಂದು ಬಾಕ್ಸು, ಕೆಳಗಡೊಂದು ಬಾಕ್ಸು. ಮತ್ತು ಇದು ನೋಡಿ ಹಿಂಗೆ ನೋಡೋದು ಬ್ರೀಡಿಂಗ್ ಬಾಕ್ಸು. ನೋಡಿ ಎಷ್ಟು ನೀಟಾಗಿ ಹ್ಯಾಂಗಾಗಿದೆ. ಅಲ್ಲೊಂಚೂರು ತಂತಿ ಕಟ್ ಮಾಡಿಬಿಟ್ರೆ ನೋಡಿ ಕರೆಕ್ಟಾಗಿ ಸ್ಟಿಕ್ಕು ಇದೆ. ನೋಡಿ ನಿಮಗೆ ಕಾಣ್ತಾ ಇರುತ್ತೆ ಸ್ಟಿಕ್ಕು, ಆರಾಮಾಗಿ ಬ್ರೀಡ್ ಮಾಡಿಸ್ಕೊಬೋದು. ಸೊ ನೋಡಿ, ನಿಮ್ಗೆ ಯಾರ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲ, ಅದು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ಈ ಕೇಜು ಜೊತೆಗೆ ಬೇಕಾದ್ರೆ ಬ್ರೀಡಿಂಗ್ ಬಾಕ್ಸನ್ನು ಕೊಡ್ತೀನಿ. ಬ್ರೀಡಿಂಗ್ ಬಾಕ್ಸು ಎಕ್ಸ್ಟ್ರಾ ಆಗುತ್ತೆ, ಬಟ್ ಕೇಜ್ ಜೊತೆಗೆ ಏನೇನು ಬರಬೇಕು ಫ್ರೀಯಾಗಿ, ಏನೇನು ಕೊಡಬೇಕು ಅಂತ ಹೇಳಿದ್ದೀನಿ ಅದೆಲ್ಲ ಫ್ರೀಯಾಗಿ ಕೊಡ್ತೀನಿ. ಬಾಕ್ಸ್ ಆಗಿರ್ಬೋದು, ಒಂದೊಂದು 4 ಕ್ಯಾಲ್ಶಿಯಂ ಬಾಕ್ಸು, 4 ವುಡನ್ ಫೀಡರ್ ಬಾಕ್ಸು, ಹೊಸ ಇವನು ನೋಡಿ ಹೊಸ ಬಾಕ್ಸ್ಗಳು. ಸೊ ಆರಾಮಾಗಿ 4 ಪೇರ್ ಬ್ರೀಡಿಂಗ್ ಮಾಡಿಸ್ಕೊಬೋದು. ಪಾಟಲ್ಲಿ ಮಾಡಿಸ್ಕೊತೀರ ಅಂತಂದರೆ ಒಳಗಡೆ ಪಾಟ್ ಕೊಡ್ಬೋದು. ಇಲ್ಲ ಬ್ರೋ ಬ್ರೀಡಿಂಗ್ ಬಾಕ್ಸೇ ಚೆನ್ನಾಗಿರುತ್ತೆ ಅಂತಂದರೆ ನಾನು ಇವಾಗ ತೋರಿಸಿದ್ನಲ್ಲ ಆ ಥರ ಬ್ರೀಡಿಂಗ್ ಬಾಕ್ಸ್ನ ತೊಗೊಂಡು ಬ್ರೀಡಿಂಗ್ ಬಾಕ್ಸ್ನ ಕೂಡ ಹಾಕ್ಬೋದು. ಸೊ ಇವಾಗ ನಮ್ಮ ಏವೇರಿಯ ಹೊಸ ಲುಕ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಎಲ್ಲರೂ ಕಮೆಂಟ್ ಮಾಡಬೇಕು ಹೊಸ ಲುಕ್ ಯಾವ ಥರ ಇದೆ ಅಂತ. ನೋಡಿ ಗೈಸ್ ಯಾವ ಥರ ಇದೆ ಅಂತ ಎಲ್ಲ ನೀಟಾಗಿ ಜೋಡಿಸಿದ್ದೀನಿ. ಇವಾಗ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಏನಿದು ಎಲ್ಲ ಕೇಜ್ಗಳು ಖಾಲಿ ಇದೆ ಅಂತ ಹೇಳ್ತಾ ಇದ್ದೀರಾ? ಇದು ಈ ಸೈಡ್ ಬಂದ್ಬಿಟ್ಟು ನಿಮಗೆ 2 ಫೀಟ್ ಕೇಜಸ್ಗಳಿತ್ತು. ಸ್ವಲ್ಪ ನೀವು ಇದ್ರ ಹಿಂದಿನ ವೀಡಿಯೋ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ಈ ಕೇಜಸ್ಗಳೆಲ್ಲ ಎಲ್ಲಿತ್ತು ಅಂತ. ಏನಿಲ್ಲ ಗೈಸ್, ಈ ಕೇಜೆಲ್ಲ ಸಪ್ರೇಟ್ ಇತ್ತು ಕಾಕ್ಟೇಲ್ದು, ಅದನ್ನು ಒಂದೇ ಕಡೆ ಹಾಕಿದ್ದೀನಿ. ಮತ್ತು ಆ ಕಡೆ ಬಜ್ಜೀಸ್ಲು ನೆಸ್ಟ್ ಔಟ್ ಇರೋಕ್ಕೆ ಅಂತ ಮಾಡಿದ್ದೀನಿ. ಸೊ ಅದಕ್ಕೇನೋ ಬ್ರೀಡಿಂಗ್ ಬಾಕ್ಸ್ ಕೊಡೋಲ್ಲ, ಸುಮ್ಮನೆ ನೆಸ್ಟ್ ಔಟ್ಸ್ಗೆ ಫ್ರೀ ಫ್ಲೈಟ್ ಕೇಜಸ್ಗಳವು ಯಾವತ್ತೇ ಇದ್ರು. ಸೊ ಅದಕ್ಕೆ ಆ ಕಡೆ ಮೂಲೆಗೆ ಹಾಕಿದ್ದೀನಿ ಅದನ್ನು. ಅದಾದಮೇಲೆ ಇದು ಬಂದ್ಬಿಟ್ಟು ನಮ್ಮ ಬ್ರೀಡಿಂಗ್ ಕೇಜ್ಗಳು. ಆಮೇಲೆ ಇಲ್ಲಿ ಒಂದು 2 ಪೇರ್ ಇದೆ. ಸೊ ಜಾಗ ಅಲ್ಲಿ ಸಾಲಿಲ್ಲ ಇಲ್ಲಿ, ಅದಕ್ಕೆ ಅಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಇದು ಬಂದ್ಬಿಟ್ಟು ಇದೊಂದು ಅಷ್ಟು ಬ್ರೀಡಿಂಗ್ ಕೇಜ್ಗಳು. ಆಮೇಲೆ ಇದು ನಮಗೆ ಗೊತ್ತಿರೋಂಗೆ ನಾರ್ಮಲ್ ನಾನು ಕೇಜ್ ಬಿಸಾಕಿದ್ನಲ್ಲ, ಆ ಕೇಜ್ ಮೇಲ್ಗಡೆ ಇರುವಂತಹ ಆ ಕೇಜ್ ಮೇಲ್ಗಡೆ ಇದ್ದಂತಹ ಕೇಜ್ಗಳು ಇವು. ಆ್ಯಕ್ಚುಲಿ ನೋಡಿ ನೀಟಾಗಿ ಜೋಡಿಸಿದ್ದೀನಿ. ಇದನ್ನು ನಾವು ಆರಾಮಾಗಿ ಹಿಂಗೆ ಇನ್ಸ್ಪೆಕ್ಷನ್ ಮಾಡ್ಕೊಬೋದು.
ಇನ್ಸ್ಪೆಕ್ಷನ್ ಮಾಡ್ಬೋದು ಹಿಂಗೆ. ಸೊ ಇದು ಬಂದ್ಬಿಟ್ಟು ಸ್ಟ್ಯಾಂಡು. ಸೊ ನೋಡಿ, ಆಮೇಲೆ ಹೊಸ ರ್ಯಾಕು ಈ ಸೈಡು ಕೂಡ ನೋಡಿ, ಇಲ್ಲೊಂದು ಜಾಗ ಬಿಟ್ಟಿದ್ದಲ್ಲ ಖಾಲಿ. ಸೊ ಈ ಜಾಗದಲ್ಲೂ ಕೂಡ ಫಿಲಪ್ ಮಾಡಿದ್ದೀನಿ. ಆಮೇಲೆ ಈ ಜಾಗ ಮಾಮೂಲಿ ಇದ್ದೇ ಇದೆ. ಸೊ ಉಳಿದಿರೋದು ಈ ಜಾಗ ಅಷ್ಟೇ. ಅಲ್ಲಿ ಆ್ಯಕ್ಚುಲಿ ಫುಡ್ ಇಡೋಕ್ಕೆ ಮತ್ತು ಬೇರೆ ಕ್ಯಾಲ್ಸಿಯಂ ಬಾಕ್ಸ್ ಎಲ್ಲ ಇಡೋಕ್ಕೆ ಜಾಗ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಫುಲ್ಲು ಕಂಪ್ಲೀಟಾಗಿ ಇದಾಗಿದೆ. ಸೊ ಈ ಜಾಗ ಏನಾರ ಫ್ರೀ ಇದ್ದಿದ್ದರೆ, ಈ ಜಾಗದಲ್ಲಿ ಆ್ಯಕ್ಚುಲಿ ಪೈಂಟ್ ಹಬ್ಬಗಳು ಅವು ಇವು ಇದ್ದಾವೆ. ಸೊ ಈ ಜಾಗ ಏನಾರ ಫ್ರೀ ಇದ್ದಿದ್ದರೆ ಇನ್ನೂ ಒಂದಷ್ಟು ಕೇಜ್ಗಳನ್ನ ಅಲ್ಲಿ ಮೂಲಲ್ಲಿ ಆಗ್ತಾಯಿದೆ. ಸೊ ಇಲ್ಲಿ ಸೊ ಇವಾಗ ಏನು ಅನ್ನಿಸ್ತಾ ಇದೆ, ಒಂದು 360ಗೆ ವ್ಯೂ ತೊಗೊಂಬಿಡಿ ನಮ್ಮ ಏವೇರಿದು. ಸೊ ಈ ಏವೇರಿ ಈ ಥರ ಆಗಿರೋದಕ್ಕೆ, ಅಂದರೆ ಈ ಥರ ರಿನೋವೇಷನ್ ಮಾಡಿರೋದು ಯಾವ ಥರ ಏನು ಅನ್ನಿಸ್ತಾಯಿದೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೊದಲಿದ್ದು ಹೇಗಿತ್ತು ಮತ್ತು ಈಗ ಹೇಗೆ ಅನ್ನಿಸ್ತಾ ಇದೆ. ಇನ್ನೂ ಬ್ರೀಡಿಂಗ್ ಬಾಕ್ಸ್ ಹಾಕಿ ಬರ್ಡ್ಸ್ ಬಿಟ್ಮೇಲೆ ಇನ್ನೂ ಸೂಪರ್ ನೆಕ್ಸ್ಟ್ ಲೆವೆಲಾಗಿ ಕಾಣುತ್ತೆ. ಬರ್ಡ್ಸ್ ಇನ್ನೂ ಬಿಟ್ಟಿಲ್ಲ, ಎಲ್ಲ ಖಾಲಿ ಇದೆ, ಎಲ್ಲ ರೆಸ್ಟಿಗೆ ಹೋಗಿದ್ದಾವೆ. ಎಲ್ಲ ಆಲ್ಮೋಸ್ಟ್ ಎಲ್ಲ 90% ಬರ್ಡ್ಸ್ಗಳು ರೆಸ್ಟಿಗೆ ಹೋಗಿದ್ದಾವೆ. ಕೆಲವೊಂದು ಮರಿಲಿದ್ದಾವೆ. ಸೊ ಅದಕ್ಕಾಗಿ ಕೆಲವೊಂದು ಮೊಟ್ಟೆಲಿದ್ದಾವೆ. ಸೊ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಅಷ್ಟೇ. 1 2 3 ಇಂದ 4 ಪೇರ್ ಅಷ್ಟೇ ನಾನು ಫ್ರೀಯಾಗಿ ಬಿಟ್ಟಿರೋದು, ಅಂದರೆ ಬ್ರೀಡಿಂಗಲ್ಲಿ ಇರೋದು. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ಗಳು ಕೂಡ ನೋಡಿ ಇಲ್ಲಿ ರೆಸ್ಟ್ಗೆ, ಆಮೇಲೆ ಅಲ್ಲಿ ರೆಸ್ಟಿಗೆ ಎಲ್ಲ ಹೋಗ್ಬಿಟ್ಟಿದ್ದಾವೆ. ಸೊ ನೋಡ್ಬೋದು ನೀವು. ಆಮೇಲೆ ಕಾಕ್ಟೇಲ್ಗಳು ಅಷ್ಟೇ, ಕಾಕ್ಟೇಲ್ ಬ್ರೀಡಿಂಗ್ ಬಾಕ್ಸ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ನೋಡ್ಬೋದು ಆಲ್ರೆಡಿ ಇನ್ನೇನು ಫೆಬ್ರವರಿ ಬರ್ತಾ ಇದೆ, ಅಂದರೆ ಬೇಸಿಗೆಗಾಲ ಸ್ಟಾರ್ಟ್ ಆಗುವಂಥ ಸಮಯ ಇದು. ಸೊ ಡಿಗ್ರಿ ನೋಡಿ 24.5 ಇದೆ. ಸೊ ಇವಾಗ ನಮ್ಮ ಕೇಜ್ಗಳ ಕೆಳಗಡೆ ನೋಡಿ ಒಂಥರ ಕಂಜೆಸ್ಟೆಡ್ ಇತ್ತು ಮೊದಲು. ಏನೋ ಇಲ್ಲಿಂದ ಒಂದಷ್ಟು ಕೇಜು ಅಂತ ಇಟ್ಟಿದ್ವಿ. ಆಮೇಲೆ ಆ ಕೇಜ್ ಯೂಸ್ ಮುಟ್ಟೋಣ ಮಾಡ್ತಾ ಇರಲಿಲ್ಲ. ಸೊ ಇವಾಗ ನೀಟಾಗಿ ಈಗ ತಾನೇ ಬಂದೆ ಗೈಸ್, ಅದಕ್ಕೆ ಗುಡಿಸಿಲ್ಲ, ಬೈಬೇಡಿ ಯಾರು ಕೂಡ. ಈಗ ತಾನೇ ಬಂದೆ. ಸೊ ಗುಡಿಸ್ತೀನಿ. ಸೊ ಗುಡ್ಸೋಕೆ ಈಸಿ ಆಗುತ್ತೆ ನೋಡಿ. ಇವಾಗ ಸ್ಟ್ಯಾಂಡ್ ಇಟ್ಟಿರೋದ್ರಿಂದ ಆರಾಮಾಗಿ ಎಲ್ಲ ಕೆಳಗಡೆನೂ ಗುಡಿಸ್ಕೊಬೋದು. ಆಮೇಲೆ ಡೈಲಿ ಗಲೀಜು ಜಾಸ್ತಿ ಗಲೀಜು ಬರೋಲ್ಲ. ನೋಡ್ಬೋದು ನೀವು. ಈಗ ಈ ಕೇಜ್ಗೆ ನೋಡಿ ಈ ಥರ ಸ್ಟ್ಯಾಂಡು ಮಾಡಬೇಕು. ಸೊ ಈ ಥರ ಸ್ಟ್ಯಾಂಡನ್ನ ಇದು ನಾನು ಆ್ಯಕ್ಚುಲಿ ಟೆಂಪ್ರವರಿಯಾಗಿ ಮಾಡಿರೋಂಥ ಸ್ಟ್ಯಾಂಡು. ಸೊ ಈ ಥರ ಸ್ಟ್ಯಾಂಡು ಇದಕ್ಕೆ ಇವತ್ತು ಮಾಡಿಬಿಟ್ಟು ಇಡ್ತೀನಿ. ಸೊ ಆವಾಗ ಪರ್ಫೆಕ್ಟ್ ಆಗುತ್ತೆ. ಯಾಕೆಂತಂದರೆ ಅದು ವೆಯ್ಟ್ ತಡೀತಾ ಇಲ್ಲ, ಸುಮ್ಮನೆ ಒಂದು ಟೆಂಪ್ರವರಿಗೋಸ್ಕರ ಮಾಡಿರೋಂಥ ಇದದು, ಟೆಂಪ್ರವರಿಗೋಸ್ಕರ ಮಾಡಿರೋಂಥ ಸ್ಟ್ಯಾಂಡ್ ಅದು. ಸೊ ಬನ್ನಿ ಇವತ್ತಿನ ಒಂದಷ್ಟು ಪ್ರಶ್ನೆಗಳಿದಾವಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ದಾಗಿರಲಿ ವ್ಯೂವರ್ಸ್ದಾಗಿರಲಿ, ಅವರ ಒಂದು ಪ್ರಶ್ನೆಗಳಿಗೆ ಉತ್ತರನ ಕೊಡೋಣ ಗೈಸ್. ಇವಾಗ ನೋಡಿ ವಿಡಿಯೋ ಹಿಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಒಂದು ಒಳ್ಳೆ ವ್ಯೂ ಸಿಕ್ಕಿದೆ ನನಗೆ. ಈ ಬರ್ಡ್ಸ್ಗಳು ಆ್ಯಕ್ಚುಲಿ ನೆಸ್ಟ್ ಔಟ್ಗಳು ಮತ್ತು ಕೆಲವೊಂದು ನೋಡಿ ಎಷ್ಟೋ ಜನ ಕೇಳ್ತಾರೆ ಬ್ರೋ ನಮ್ಮ ಮರಿಗಳು ಸ್ವಲ್ಪ ಕೂದಿಲ್ಲ ಅಂತ. ನೋಡಿ ಇಲ್ಲಿ ನಮ್ಮ ಬರ್ಡ್ಸ್ಗಳಿಗೂ ಸ್ವಲ್ಪ ಏನಂದರೆ ಇವು ದೊಡ್ಡವಾಗಿದ್ದಾವೆ. ಇವು ರಪ್ಪ ಮಾಡಿದ್ರೆ ಗಾಂಚಲಿ ಆಡಿರುತ್ತಲ್ಲ, ಆ ಟೈಮಲ್ಲಿ ಈ ಥರ ಸ್ಕಿನ್ ಅಂದರೆ ಪುಕ್ಕಗಳನ್ನ ಕಿತ್ತಿರೋದಷ್ಟೇ, ಆಮೇಲೆ ಗ್ರೋತ್ ಆಗುತ್ತೆ ಅದು ನಿಧಾನಕ್ಕೆ. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವೈಟ್ ಕಲರ್ ಇದೆಯಲ್ಲ, ವೈಟ್ ಕಲರ್ ಪಕ್ಕದಲ್ಲಿ ಒಂದು ಇದೆ ನೋಡಿ, ಅದಕ್ಕಿನ್ನ ಗ್ರೋತ್ ಆಗಿಲ್ಲ. ಅಂದರೆ ಆಲ್ರೆಡಿ ದೊಡ್ಡ ಬರ್ಡ್ ಅದು, ಅದಕ್ಕಿನ್ನ ಗ್ರೋತ್ ಬಂದಿಲ್ಲ, ಬಟ್ ಬರುತ್ತೆ. ಅದೇನಾಗಲ್ಲ. ಏನಂತಂದರೆ ಅದ್ರ ಪೇರೆಂಟ್ಸ್ಗಳು ಕಿತ್ತಾಕಿರ್ತವೆ ಅಷ್ಟೇ. ನೋಡಿ ಇದೊಂದೊಳ್ಳೆ ವ್ಯೂ ಸಿಕ್ತು ವಿಡಿಯೋ ಮಾಡೋದಕ್ಕೆ. ಇದೊಂದೊಳ್ಳೆ ವ್ಯೂ ಸಿಕ್ಕಿದೆ ವಿಡಿಯೋ ಮಾಡೋದಕ್ಕೂ ಕೂಡ, ನಮ್ಮ ಬರ್ಡ್ಸ್ಗಳನ್ನ ತೋರಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ. ನೋಡಿ ಇದು ನಮ್ಮ ಬರ್ಡ್ಸ್ಗಳೆಲ್ಲ ನೆಸ್ಟ್ ಔಟ್ ಆಗಿರೋದು. ಕೆಲವೊಂದಕ್ಕೆ ಆಲ್ರೆಡಿ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಬ್ರೋ ಪುಕ್ಕ ಉದ್ರೋರು ಏನು ಮಾಡೋದು ಅಂತ. ನೋಡಿ ಇದೊಂದು ಬರ್ಡಿಗೆ ಬಾಲ ಫುಲ್ ಉದ್ರೋಗಿದೆ, ಬಟ್ ಬೆಳೆಯುತ್ತೆ. ಅದಂಗೆ ಮೋಲ್ಟಿಂಗ್ ಆಗೋ ಟೈಮಲ್ಲಿ ಉದುರೋಗಿ ಮತ್ತೆ ವಾಪಸ್ ಬರುತ್ತೆ. ನೋಡಿ ಇಲ್ಲೇ ಉದುರಿದೆ, ಎಲ್ಲ ಕಾಕ್ಟೇಲ್ಗೂ ಕೂಡ ಉದುರ್ತಾ ಇದೆ. ಸೊ ನೋಡ್ಬೋದು. ಇವಾಗ ಈ ಒಂದು ಫ್ರೇಮ್ನಲ್ಲಿ ನಮ್ಮ ಬರ್ಡ್ಸ್ಗಳು ತೋರಿಸ್ಕೊಂಡು ಒಂದಷ್ಟು ಕಮೆಂಟ್ಸ್ಗಳಿಗೆ ಉತ್ತರ ಕೊಡೋಣ. ಪುನೀತಾ ಅವ್ರು ಕಮೆಂಟ್ ಮಾಡಿದ್ದಾರೆ, ಸಮ್ಮರ್ ವ್ಲಾಗ್ಸ್ ಮಾಡಿ ಬ್ರೋ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ. ಡೈಲಿ ವ್ಲಾಗ್ಸು ಕಂಟಿನ್ಯೂ ಆಗಿ ಮಾಡ್ತೀನಿ ಸಮ್ಮರ್ ವ್ಲಾಗು. ನೆಕ್ಸ್ಟ್ ಬಂದ್ಬಿಟ್ಟು, ಸರ್ ನಮ್ಮ ಬಡ್ಜಿ ಮರಿಗೆ 1 ಮಂತ್ ಆಗಿದೆ, ಅದು ಮತ್ತೆ ಮೊಟ್ಟೆ ಇಡ್ತಿದೆ, ಅದ್ರ ಜೊತೆ ಮತ್ತೊಂದು ಜೋಡಿನ ಹಾಕ್ಬೋದಾ? ಅಂದರೆ ನಿಮ್ಮ ಕ್ವಶನ್ ನನಗೆ ಅರ್ಥ ಆಗಿಲ್ಲ. ಯಾಕೆಂತಂದರೆ ಒಂದ್ಸರಿ ಅದು ಮರಿಗಳೆಲ್ಲ ದೊಡ್ಡದಾದ್ಮೇಲೆ ಅದನ್ನು ನೆಸ್ಟ್ ಔಟ್ ಮಾಡಬೇಕಾಗತ್ತೆ. ನೆಸ್ಟ್ ಔಟ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ರೆಡಿ ಮಾಡತಕ್ಕಂಥದ್ದು. ಯಾಕೆಂತಂದರೆ ಅದೇ ಮರಿ ಏನಾರು ಇತ್ತು ಅಂತಂದರೆ ಮೊಟ್ಟೆ ಹೊಡೆದಾಕ್ಬೋದು, ಅಥವಾ ಅಪ್ಪ ಅಮ್ಮನೇ ಮರಿಗಳನ್ನ ಸಾಯಿಸುವಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ. ಬ್ರೋ ಬಡ್ಜೀಸ್ ಅಡಲ್ಟ್ ಆಗೋಕ್ಕೆ ಎಷ್ಟು ತಿಂಗಳು ಬೇಕು ಅಂತ ಕೇಳಿದರೆ, ಬಡ್ಜೀಸ್ಗಳು ಅಡಲ್ಟ್ 10 ತಿಂಗಳಿಗೆ
ಒಂದು 6 ತಿಂಗಳು 8 ತಿಂಗಳಿಗೆ ಆಗ್ಬಿಡ್ತವೆ, ಫುಲ್ ಅಡಲ್ಟ್ 8 ತಿಂಗಳಿಗೆ ಆಗ್ಬಿಡ್ತವೆ. ಬಟ್ ಆದ್ರೆ ಅವು ಬ್ರೀಡಿಂಗ್ ಏಜ್ಗೆ ಬರಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೆ 12 ಮಂತ್ಸ್ ಅಥವಾ 13 ಮಂತ್ಸ್ 1 ಇಯರ್ ಮೇಲ್ ಆಗಿರ್ಬೇಕು. ಅವಾಗ ಒಳ್ಳೆ ಬ್ರೀಡ್ ಅದು ರೆಡಿ ಆಗೋದು. ಬ್ರೀಡಿಂಗ್ ಮೇಲ್ ಅಥವಾ ಬ್ರೀಡಿಂಗ್ ಫಿಮೇಲ್ ಅಥವಾ ಬ್ರೀಡಿಂಗ್ ಬಡ್ಜಿ ಅಂತ ಕೂಡ ಹೇಳ್ಬೋದು. ಯಾಕೆಂತಂದ್ರೆ ಅದಕ್ಕೆ ಅದು ಫುಲ್ ಗ್ರೋತ್ ಆಗ್ಬೇಕು ಒಳಗಡೆಯಿಂದ. ಬರೀ ಹೊರಗಡೆಯಿಂದ ಮೋಲ್ಟಿಂಗ್ ಆಗಿ ಕಾಣಿದ್ರೆ ಸಾಲದು, ಒಳಗಡೆಯಿಂದನೂ ಗ್ರೋತ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ 1 ಇಯರ್ ಅದು ಬೇಕೇ ಬೇಕು. ನೆಕ್ಸ್ಟು ಬಂದ್ಬಿಟ್ಟು ಕ್ರಾಸಿಂಗ್ ಆಗವೆ ಮೊಟ್ಟೆ ಹಾಕಿಲ್ಲ ಅಂತ ಕೇಳಿದರೆ. ಸೊ ಈ ತರ ಕ್ರಾಸಿಂಗ್ ಆಗಿ ಮೊಟ್ಟೆ ಇಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಸುಮಾರು ದಿನ ಹಿಂದೆ ವಿಡಿಯೋ ಹಾಕಿದ್ದೀನಿ, ಸುಮಾರು ತಿಂಗಳಿಂದನೇ. ಏನಂತಂದ್ರೆ ಇದರಲ್ಲಿ ಫೀಮೇಲ್ದು ಪ್ರಾಬ್ಲಮ್ ಇರುತ್ತೆ. ಸೊ ಫೀಮೇಲ್ನ ನೀವು ಚೇಂಜ್ ಮಾಡಿ, ಫೀಮೇಲಲ್ಲಿ ಇನ್ಫರ್ಟಿಲಿಟಿ ಇರ್ಬೋದು ಅಥವಾ ಎಗ್ ಫಾರ್ಮ್ ಆಗದೆ ಇರುವಂತಹ ಒಂದು ಕ್ಷಮತೆ ಕಮ್ಮಿ ಇರ್ಬೋದು. ಸೊ ಅದಕ್ಕೋಸ್ಕರ ಫೀಮೇಲ್ನ ಚೇಂಜ್ ಮಾಡಿ. ನೆಕ್ಸ್ಟು ಫಿಮೇಲ್ನ ಚೇಂಜ್ ಮಾಡಾದ್ಮೇಲೆ ನಿಮ್ಮ ಬರ್ಡ್ಸ್ಗಳು ಮೊಟ್ಟೆ ಇಟ್ಟು ಇನ್ಫರ್ಟಿಲಿಟಿ ಬರ್ತಾ ಇದೆ ಅಂತಂದ್ರೆ ಅದು ಮೇಲ್ನ ಪ್ರಾಬ್ಲಮ್ ಆಗುತ್ತೆ. ಸೊ ಮೇಲ್ ಬರ್ಜಿನ ಆಮೇಲೆ ಚೇಂಜ್ ಮಾಡಿ. ಈಗಲೇ ಫಸ್ಟ್ ಫಿಮೇಲ್ನ ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಬರ್ಡ್ಸ್ಗಳು ಮೊಟ್ಟೆ ಕೂಡ ಇರ್ತವೆ. ಸೊ ಈಗ ಬ್ರೀಡಿಂಗ್ ಸೀಸನ್ ಎಲ್ಲ ಮುಗಿದಿದೆ, ಆಲ್ಮೋಸ್ಟ್ ದಿನಗಳು ಕಳೆದಿದೆ ಗೊತ್ತಾಗಿಲ್ಲ. ಬ್ರೀಡಿಂಗ್ ಸೀಸನ್ ಎಲ್ಲ ಮುಗಿದು ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ನಿಮ್ಮ ಬರ್ಡ್ಸ್ಗಳನ್ನ ರೆಸ್ಟಿಗೆ ಕೊಡಿ, ನಿಮ್ಮ ಬರ್ಡ್ಸ್ಗಳನ್ನ ರೆಸ್ಟಿಗೆ ಬಿಡಿ. ಅಂದರೆ ಈ ಥರ ಫ್ರೀ ಫ್ಲೈಟಿಗೆ ಬಿಡಿ. ಫ್ರೀ ಫ್ಲೈಟಿಗೆ ಬಿಟ್ಟಾಗ ಏನಾಗುತ್ತೆ, ಬರ್ಡ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಜಾಸ್ತಿ ದಿನ ಕೂಡ ನಿಮ್ಮ ಮನೇಲಿ ಬರ್ಡ್ಗಳು ಬ್ರೀಡ್ ಮಾಡ್ತವೆ. ಸೊ ಇದಿಷ್ಟು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಇನ್ನೇ ಏನಾರ ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂತಂದರೆ, ಆಮೇಲೆ ನಮ್ಮ ಏವೇರಿ ಹೇಗೆ ಅನ್ನಿಸ್ತು ಇದಂತೂ ನೀವು ದಯವಿಟ್ಟು ಒಂದು ಲೈಕ್ ಆದರೂ ಮಾಡಲೇಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ರೆಡಿ ಮಾಡಿದ್ದೀನಿ. ಈ ಸರಿ ನೀಟಾಗಿ ಕ್ಲೀನಾಗೆ ರೆಡಿ ಮಾಡಿದ್ದೀನಿ, ಮತ್ತು ಆರ್ಗನೈಸ್ಡ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಒಂದು ಸಜೆಷನ್ ಏನಾರು ಕೊಡಂಗಿದ್ರೆ ನಮ್ಮ ಏವೇರಿ ಬಗ್ಗೆ ಕೊಡ್ಬೋದು ನೀವು. ನೋಡಿ ಆಲ್ರೆಡಿ ಇದು ಏನಕ್ಕೆ ಇಲ್ಲಿ ಜಾಗ ಬಿಟ್ಟಿದ್ದೀನಿ ಅಂತಂದರೆ, ಕಾಕ್ಟೇಲ್ ಬ್ರೀಡಿಂಗ್ ಬಾಕ್ಸಸ್ ಹಾಕೋದಕ್ಕೆ ಇಲ್ಲಿ ಜಾಗ ಬಿಟ್ಟಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಬಡ್ಜೀಸ್ ಇವ್ರದ್ದು ಬ್ರೀಡಿಂಗ್ ಬಾಕ್ಸು, ಮತ್ತು ಇವ್ರದ್ದು ಇಲ್ಲಿ ಬ್ರೀಡಿಂಗ್ ಬಾಕ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವ್ರದ್ದು ಆಲ್ರೆಡಿ ಇಲ್ಲಿ ಬ್ರೀಡಿಂಗ್ ಬಾಕ್ಸ್ಗಳು ಇದ್ದಾವೆ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಬ್ರೀಡಿಂಗ್ ಬಾಕ್ಸ್ಗಳು ಇಲ್ಲಿ ಆಲ್ರೆಡಿ ಇದ್ದಾವೆ. ಸೊ ಇದೊಂದು ಕೆ ಜಿಗ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ತೋರಿಸಿದ್ದೀನಿ. ನಿಮ್ಗೆ ಏನಾರ ಸೆಮಿ ಅಡಲ್ಟ್ ಬಡ್ಜೀಸ್ಗಳು ಬೇಕಿತ್ತು ಅಂತಂದ್ರೂ ಕೂಡ ನೀವು ಮೆಸೇಜ್ನ ಮಾಡ್ಬೋದು. ವಾಟ್ಸಪ್ ನಂಬರ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ಮತ್ತು ಆ ಕಡೆ ನಾನು ತೋರಿಸಿದ್ನಲ್ಲ, ನಮ್ಮ 4 ಪೇರ್ ಬ್ರೀಡಿಂಗ್ ಕೇಜು, ಅದರಲ್ಲಿ 4 ಪೇರ್ ಫಿಂಚಸ್ ಬಿಡ್ಬೋದು ಅಥವಾ 4 ಪೇರ್ ಬಡ್ಜೀಸ್ನ ಬಿಡ್ಬೋದು. ಆ ಬ್ರೀಡಿಂಗ್ ಬಾಕ್ಸು ಕೂಡ ಅವೈಲೇಬಲ್ ಇದೆ. ಅದಕ್ಕೋಸ್ಕರ ಅದಕ್ಕೆ ಏನಾರು ನೀವು ಕೇಳಿದ್ರೆ ಅದನ್ನು ಕೂಡ ಕೊಡ್ತೇನೆ. ಸೊ ನೀವು ಏನಾರ ಬೇಡ ಬ್ರೋ ನಮ್ಮ ಮಡಿಕೆ ಕಟ್ಕೊತೀವಿ ಅಂದ್ರೆ ಮಡಿಕೆಯನ್ನು ಕೂಡ ನೀವು ಕಟ್ಕೊಬೋದು ಕೇಜ್ ಒಳಗಡೆಯಿಂದ. ಸೊ ಆಲ್ರೆಡಿ ನಾನು ತೋರಿಸಿದ್ದೀನಿ ಯಾವ ಥರ ಬ್ರೀಡಿಂಗ್ ಬಾಕ್ಸ್ನ ಹ್ಯಾಂಗ್ ಮಾಡೋದು ಅಂತ. ನಿಮ್ಗೆ ಏನಾರು ಬೇಕಿತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ. ವಾಟ್ಸಪ್ ನಂಬರ್ ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ. ಇದು ಒಂದು ಸಣ್ಣ ಬ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ. ಸಮ್ಮರ್ ಡೈಲಿ ಬ್ಲಾಗ್ಸ್ ಕೂಡ ಮಾಡ್ತೇನೆ. ಜೊತೆಗೆ ಏನಂತಂದರೆ, ಇವಾಗ ನಿಮ್ಮ ಬರ್ಡ್ಸ್ಗಳನ್ನೆಲ್ಲ ಆರಾಮಾಗಿ ರೆಸ್ಟಿಗೆ ಬಿಡಿ. ಸಮ್ಮರ್ ಸೀಸನ್ ಆಲ್ರೆಡಿ ಇನ್ನೇನು ಸ್ಟಾರ್ಟ್ ಆಗುವಂಥ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗೋದು ಇನ್ನೇನು ಫೆಬ್ರವರಿ ಮಾರ್ಚ್ಗೆಲ್ಲ ಶುರು ಆಗ್ಬಿಡುತ್ತೆ, ಹೆವಿ ಬಿಸಿಲಾಗ್ಬಿಡುತ್ತೆ. ಅವಾಗಲೇ ರೆಸ್ಟ್ ಕೊಡ್ಬೇಕು ನೀವು. ನಿಮ್ಮ ಬರ್ಡ್ಸ್ಗಳು ಆರಾಮಾಗಿ ಅವಾಗ ಖುಷಿಯಾಗಿ ಆಟ ಆಡ್ಕೊಂಡು ಇರಬೇಕು. ಬ್ರೀಡಿಂಗ್ ಮಾಡೋ ಟೈಮು ಇವಾಗಲ್ಲ. ಸೊ ನೋಡ್ಬೋದು, ಇವಾಗ ಆಲ್ರೆಡಿ ನಮ್ಮ ಬರ್ಡ್ಸ್ಗಳು ಎಲ್ಲ ರೆಸ್ಟಿಗೆ ಹೋಗ್ಬಿಟ್ಟಿದ್ದಾವೆ. ನೀವು ನೋಡ್ಬೋದು, ಎಲ್ಲ ಒಂದೊಂದು ಬರ್ಡ್ಗಳು ಲಾಸ್ಟ್ ಮೊಟ್ಟೆ ಇಟ್ಬಿಟ್ಟವೆ. ಇನ್ನೇನು ಮೊಟ್ಟೆ ವೇಸ್ಟ್ ಆಗ್ಬಿಡ್ತಾವಲ್ಲ ಅಂದ್ಬಿಟ್ಟು ನಾನೇ ಹಂಗೆ ಬಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಆ ಮೊಟ್ಟೆಗಳು ಇನ್ನೇನು ಮರೆಯಾಗಿ ರೆಸ್ಟಾರ್ಟ್ ಆಗೋ ಟೈಮಿಗೆ ಆಲ್ರೆಡಿ ಅದನ್ನು ಕೂಡ ರೆಸ್ಟಿಗೆ ಬಿಟ್ಬಿಡ್ತೀನಿ ನಾನು. ಸೊ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ. ನೋಡೋರೆಲ್ಲ ಒಂದೊಂದು ಲೈಕ್ ಹಾಕಿ ಗೈಸ್ ಅಷ್ಟೇ, ನಿಮ್ದೇನು ದುಡ್ಡೇನು ಹೋಗಲ್ಲ ಲೈಕ್ ಹಾಕೋದ್ರಿಂದ. ಸೊ ಒಂದೊಂದು ಲೈಕ್ ಹಾಕಿ ಅಷ್ಟೇ. ಸೊ ಇಷ್ಟು ಏವೇರಿ ನೋಡಿ ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ ಅಷ್ಟೇ, ಬೇರೆ ಏನು ಕೇಳಲ್ಲ ನಾನು. ಆಮೇಲೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 70% ಜನ ಸಬ್ಸ್ಕ್ರೈಬ್ ಮಾಡಿದಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 10K ರೀಚ್ ಮಾಡೋಣ. ಆಮೇಲೆ ಒಂದು 10K ಗಿವ್ ಅವೇ ಕೂಡ ಅನೌನ್ಸ್ ಮಾಡಿದ್ದೆ. ಸೊ ಅದನ್ನು ಕೂಡ ನಾನು 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನಾನು ತಿಳಿಸ್ತೀನಿ. ಸೊ ಇವಾಗ ಒಂದು ಲೈಕ್ ಮಾಡಿ ಗೈಸ್. ಹೇಳಿ ಗೈಸ್ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.